ರಾಣಿ ಚಿತ್ರದ ನಾಯಕ ಕಿರಣ್ ರಾಜ್ ಕಾರು ಅಪಘಾತಕ್ಕೀಡಾಗಿದೆ. ಎದೆ ಭಾಗಕ್ಕೆ ಗಂಭೀರವಾದಂಥ ಗಾಯ ಆಗಿದೆ. ಕಿರಣ್ ರಾಜ್ಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ. ನಿಮಗೆಲ್ಲ ಗೊತ್ತೇ ಇರುತ್ತೆ, ಕಿರುತೆರೆ ಮೂಲಕ ಬಹಳ ಫೇಮಸ್ ಆಗಿರುವಂಥ ನಟ ಈಗ ಬೆಳ್ಳಿ ಪರದೆಗೆ ಕಾಲಿಡ್ತಾ ಇದ್ರು. ನಾಳೆ ಅವ್ರ ಸಿನಿಮಾ ರಿಲೀಸ್ ಆಗೋದಿತ್ತು. ಬೆಂಗಳೂರಿನ ಕೆಂಗೇರಿ ಬಳಿಯ ಹಾಸ್ಪಿಟಲ್ನಲ್ಲಿ ದಾಖಲು ಮಾಡಲಾಗಿದೆ. ಸಿದ್ದೇಶ್ವರ ನಿರಾಶ್ರಿತರ ಕೇಂದ್ರಕ್ಕೆ ಭೇಟಿ ಮಾಡಿದ್ರು ಕಿರಣ್ ರಾಜ್. ಪ್ರತಿ ವಾರ ಅನಾಥ ಮಕ್ಕಳಿಗೆ ಊಟ ಕೊಡ್ತಾ ಇದ್ರು. ನಾಳೆ ಕಿರಣ್ ರಾಜ್ ಅಭಿನಯದ ರಾಣಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಳ್ಳೆ ಮಾಸ್ ಲುಕ್ನಲ್ಲಿ ಎಂಟ್ರಿ ಕೊಡೋಕೆ ರೆಡಿ ಆಗಿದ್ದಾರೆ ಅವರು. 2 ದಿನಗಳ ಮೊದಲೇ ಆಹಾರ ನೋಡೋಕೆ ಹೋಗಿದ್ರು ಕಿರಣ್ ರಾಜ್ ಅವರು. ನೋಡಿ, ಆ ಸಂದರ್ಭದಲ್ಲೇ ಅಪಘಾತ ಆಗಿಬಿಟ್ಟಿದೆ. ಕಂಪ್ಲೀಟ್ ಕಾರು ನಜ್ಜುಗುಜ್ಜಾಗ್ಬಿಟ್ಟಿದೆ. ಎದೆ ಭಾಗಕ್ಕೆ ತೀವ್ರ ಪೆಟ್ಟಾಗಿದೆ ಅಂತೆ. ಬೆಂಗಳೂರಲ್ಲಿ ಆಗಿದ್ದು ಆಕ್ಸಿಡೆಂಟ್ ಇದು. ನೀವೆಲ್ಲ ನೋಡೇ ಇರ್ತೀರಿ ಕಿರಣ್ ರಾಜ್ ಅವ್ರನ್ನ. ಬಹಳ ಆಸೆಯ ಕನಸುಗಳನ್ನ ಇಟ್ಕೊಂಡು ಒಂದು ಒಳ್ಳೆ ಸಿನಿಮಾ, ಅಂದರೆ ಅವ್ರಿಗೆ ಒಂದು ಚೊಚ್ಚಲ ಒಂದು ಬಿಗ್ ಸ್ಕ್ರೀನ್ ಆಗಿತ್ತು ಇದು. ಆ ಫೋಟೋ ಕೂಡ ನೋಡ್ತಾ ಇದ್ದೀವಿ. ಎದೆ ಭಾಗಕ್ಕೆ ಗಾಯ ಆಗಿರೋದು. ಅಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅನಾಥಾಶ್ರಮ, ವೃದ್ಧಾಶ್ರಮಗಳಿಗೆ, ನಿರಾಶ್ರಿತರ ಕೇಂದ್ರಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ ಕಿರಣ್ ರಾಜ್ ಅವರು. ಅವರ ರಾಣಿ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ಅಭಿಮಾನಿಗಳು ಕೂಡ ಸಾಕಷ್ಟು ನಿರೀಕ್ಷೆಯಲ್ಲಿದ್ದಾರೆ. ಕಿರಣ್ ರಾಜ್ ಅವ್ರನ್ನ ದೊಡ್ಡ ಪರದೆ ಮೇಲೆ ನೋಡಬೇಕು ಅಂಥೇಳಿ. ನಿನ್ನೆ ಏನಾಗಿತ್ತು ಅಂತ ಹೇಳಿದ್ರೆ, ಶೋ ಇತ್ತು, ಪ್ರೀಮಿಯರ್ ಶೋ ಇತ್ತು. ಅದನ್ನ ಮುಗಿಸ್ಕೊಂಡು ರಾತ್ರಿ ವೃದ್ಧಾಶ್ರಮಕ್ಕೆ ಭೇಟಿ ಕೊಟ್ಟಿದ್ದರು. ಹಿರಿಯರು ನೀವೆಲ್ಲ ಆಶೀರ್ವಾದ ಮಾಡಬೇಕು ನನ್ನ ಸಿನಿಮಾಗೆ ಅಂತೇಳಿ. ವಾಪಸ್ ಬರೋ ಸಂದರ್ಭದಲ್ಲಿ ಈ ರೀತಿ ಅಪಘಾತ ಆಗಿದೆ. ಮತ್ತಷ್ಟು ಮಾಹಿತಿ ರಮೇಶ್ ನೀಡ್ತಾರೆ. ರಮೇಶ್, ನಿಜಕ್ಕೂ ಆಘಾತ. ಕಿರಣ್ ರಾಜ್ ಸಿನಿಮಾ ಬರ್ತಾ ಇದೆ ನಾಳೆ, ಬಹಳಷ್ಟು ನಿರೀಕ್ಷೆ ಇತ್ತು. ಬಟ್ ಅವ್ರ ಅಭಿಮಾನಿಗಳು ಕೂಡ ಒಂದು ರೀತಿ ಶಾಕಿಂಗ್ ಇದು. ಸದ್ಯಕ್ಕೆ ಹೇಗಿದ್ದಾರೆ ಕಿರಣ್ ರಾಜ್? ಘಟನೆ ಹೇಗಾಯಿತು ಅನ್ನೋದು? ಎಸ್ ಪ್ರಭು, ನೀವು ಹೇಳಿದಾಗ ನಿಜಕ್ಕೂ ಒಂಥರ ಬೇಸರ ಆಗುವಂತ ವಿಚಾರನೇ. ಯಾಕಂತಂದ್ರೆ ಕಿರಣ್ ರಾಜ್ ಅಂತ ಒಬ್ಬ ಹುಡುಗ, ಏನೋ ಕಿರುತೆರೆಯಿಂದ ಬಂದಂತ ನಟ, ಒಂದು ನಾಳೆ ಇವತ್ತೇನು ರಾಣಿ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇದೆ. ನಿನ್ನೆ ಕೂಡ ಒಂದು ಪ್ರೀಮಿಯರ್ ಶೋ ಇತ್ತು, ಅದನ್ನ ಮುಗಿಸಿ ಅವರು ಪ್ರತಿ ವಾರ ಕೂಡ ಏನು ಈ ಅನಾಥ ಮಕ್ಕಳಿಗೆ ಊಟವನ್ನ ಕೊಡುವಂತ ಅಭ್ಯಾಸವನ್ನು ರೂಢಿಸ್ಕೊಂಡ್ ಬಂದ ಇದ್ರು. ಅದೇ ರೀತಿಯಾಗಿ ನಾಳೆ ಸಿನಿಮಾ ರಿಲೀಸ್ ಆಗುತ್ತೆ, ಶನಿವಾರ ಬಂದವ್ರು ಬ್ಯುಸಿಯಾಗಿ ಹೋಗ್ತೀನಿ ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡು ನಿನ್ನೆ ಸಾಯಂಕಾಲ ಏನು ಈ ಒಂದು ಸಿದ್ದೇಶ್ವರ ಅನಾಥಾಶ್ರಮಕ್ಕೆ ಹೋಗ್ಬೇಕಾದ್ರೆ, ಹೋಗಿ ಊಟ ಕೊಟ್ಟು ಬರಬೇಕಾದ್ರೆ ಮುಂದಿನ ಸೀಟಲ್ಲಿ ಕೂತಿದ್ದಂತಹ ಏನು ಡ್ರೈವರು ಏನಿದ್ರಲ್ಲ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಅನ್ನೋ ಕಾರ್ ಓಡಿಸ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ರಸ್ತೆಗೆ ಅಡ್ಡಲಾಗಿ ಒಂದು ಮುಂಗ್ಸಿ ಬರುತ್ತೆ. ಆ ಮುಂಗ್ಸಿಯನ್ನು ತಪ್ಪಿಸೋದಿಕ್ಕೆ ಅಥವಾ ಅದು ಗಾಬರಿ ಆದಂತ ಸಂದರ್ಭದಲ್ಲಿ ಅವರು ರೋಡಿನ ಎಡಭಾಗಕ್ಕೆ ಎಳಿತಾರೆ. ಎಡಭಾಗಕ್ಕೆ ಎಳೆದಾಗ ಅಲ್ಲಿ ಗಾಡಿ ಸ್ಕಿಡ್ ಆಗಿ ಮರಕ್ಕೆ ಹೊಡೆಯುತ್ತೆ, ಫುಟ್ಪಾತ್ಗೆ. ಆ ಸಂದರ್ಭದಲ್ಲಿ ಹಿಂದೆ ಕೂತಿದ್ದಂತ ಕಿರಣ್ ರಾಜ್ ಅವರ ಏನಪ್ಪ ಎದೆ ಭಾಗಕ್ಕೆ ಸಾಕಷ್ಟು ಪೆಟ್ಟಾಗುತ್ತೆ. ಅಲ್ಲಿಂದ ಸೀದಾ ಕೆಂಗೇರಿಯ ಬೆಂಗಳೂರು ಹಾಸ್ಪಿಟಲ್ ಜಾಯಿನ್ ಮಾಡ್ತಾರೆ. ಈಗಾಗಲೇ ಒಳಗಡೆ ಕೂಡ ಅವರು ಪೆಟ್ಟು ಜಾಸ್ತಿ ಆಗಿದ್ದರಿಂದ ಪ್ರಜ್ಞೆ ತಪ್ಪಿರ್ತಾರೆ. ಅದಾದ ನಂತರ ವೈದ್ಯರೆಲ್ಲ ಏನು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಅವನು ಪ್ರಜ್ಞೆಯನ್ನು ಬರುವಂತ ಕೆಲಸವನ್ನು ಮಾಡಿದ್ದಾರೆ. ಈಗ ಚಿಕಿತ್ಸೆ ನಡೀತಾ ಇದೆ. ವೈದ್ಯರು ಹೇಳಿರೋ ಪ್ರಕಾರ ಯಾವುದೇ ರೀತಿಯಾದಂತ ಪ್ರಾಣಾಪಾಯ ಇಲ್ಲ, ಆದ್ರೆ ತುಂಬಾ ರೆಸ್ಟ್ ತಗೋಬೇಕಾಗುತ್ತೆ. ಯಾಕಂದ್ರೆ ಎದೆ ಭಾಗಕ್ಕೆ ಪೆಟ್ಟಾಗಿರೋದ್ರಿಂದ ಓಡಾಡಕ್ ಆಗೋದಿಲ್ಲ, ಹಾಗಾಗಿ ರೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ನಿಜಕ್ಕೂ ನಾಳೆ ಇನ್ನೇನು ನೋಡಿ ಎಂತ ದುರಂತ ಇದು. ಅವರು ಸಾಕಷ್ಟು ಕಷ್ಟಪಟ್ಟು ರಾಣಿ ಸಿನಿಮಾವನ್ನ ಮಾಡಿರೋದು. ನಾಳೆ ಸಿನಿಮಾ ರಿಲೀಸ್ ಆಗ್ಬೇಕು ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಅವರ ಒಂದು ದುರಂತ ಹೆಂಗಿದೆ ಅಂದ್ರೆ, ಇವತ್ತು ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಮಲಗಿದ್ದಾರೆ. ಈಗಾಗಲೇ ಅವ್ರ ಫ್ಯಾನ್ಸ್ ಕೂಡ ತುಂಬಾ ಬೇಸರ ಆಗಿದ್ದಾರೆ. ಅವ್ರ ಫ್ಯಾಮಿಲಿ ಕೂಡ ತುಂಬಾ ಗಾಬರಿ ಆಗಿದ್ದಾರೆ. ಮಿಡ್ ನೈಟ್ ಅಲ್ಲಿ ಆಗಿರುವಂತ ಘಟನೆ ಬೆಳಗಿನ ಜಾವ ಆಗ್ತಾ ಅವ್ರ ಫ್ಯಾನ್ಸ್ಗಳಿಗೆ, ಅವರ ಒಂದು ಫ್ಯಾಮಿಲಿಗೆ ಮೊದಲು ಗೊತ್ತಾಗಿರ್ತಕ್ಕಂಥದ್ದು. ಅದಾದ್ಮೇಲೆ ಸಾಕಷ್ಟು ಜನ ಹಾಸ್ಪಿಟಲ್ ಹತ್ರ ಹೋಗಿದ್ದಾರೆ. ಈಗಾಗಲೇ ಹಾಸ್ಪಿಟಲ್ ಇರೋದ್ರಿಂದ ರೆಸ್ಟ್ ಕೂಡ ಮಾಡಿದ್ದಾರೆ. ಬಟ್ ಸಿನಿಮಾ ರಿಲೀಸ್ ಹಿಂದಿನ ದಿನನೇ ಈ ತರ ಆಗಿರೋದು ನಿಜಕ್ಕೂ ಬೇಸರ ತರುವಂತ ಘಟನೆ. ಈಗಾಗಲೇ ಒಂದು ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಆಗಿದೆ. ಯಾವ ರೀತಿ ಆಗಿದೆ ಅಂತ ಹೇಳೋದ್ರ ಬಗ್ಗೆ ಪೊಲೀಸರು ಕೂಡ ತನಿಖೆ ಮಾಡಿದ್ದಾರೆ. ಬಟ್ ಸದ್ಯದ ಪರಿಸ್ಥಿತಿನಲ್ಲಿ ಕಿರಣ್ ರಾಜ್ ಅವರು ಯಾವುದೇ ರೀತಿಯಾದಂತ ಪ್ರಾಣಾಪಾಯ ಇಲ್ಲ, ಆದ್ರೆ ಸಣ್ಣ ಪುಟ್ಟ ಗಾಯಗಳಾಗಿರೋದ್ರಿಂದ, ಎದೆ ಭಾಗಕ್ಕೆ ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಸ್ವಲ್ಪ ಚಿಕಿತ್ಸೆನ ಪಡಿಬೇಕಾಗುತ್ತೆ. ನಾಳೆ ಸಿನಿಮಾ ರಾಜ್ಯದ ರಿಲೀಸ್ ಆಗ್ತಾ ಇದೆ ರಾಣಿ ಸಿನಿಮಾ. ಒಂದು ತುಂಬಾ ಏನು ಕಿರುತೆರೆಯಿಂದ ಕಷ್ಟಪಟ್ಟು ಇತ್ತೀಚೆಗೆ ಸಿನಿಮಾವನ್ನ ಎರಡು ವರ್ಷದ ಸಿನಿಮಾ ಮಾಡಿದ್ರು. ಆ ಸಿನಿಮಾ ನಾಳೆ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಈ ತರ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಸೇರುವಂತದ್ದು ಇದೆಯಲ್ಲ, ನಿಜಕ್ಕೂ ಬೇಸರ ತರುವಂತದ್ದು. ಬಟ್ ಆಸ್ ಪರ್ ದ ಡಾಕ್ಟರ್ ಹೇಳಿರೋ ಪ್ರಕಾರ ಯಾವುದೇ ರೀತಿಯಾದ ಪ್ರಾಣಾಪಾಯ ಇಲ್ಲ ಅಂತ ತಿಳಿಸಿದ್ದಾರೆ ಪ್ರಭು. ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ.